ಇನ್ನು ತಿಮರೋಡಿ ನಕಲಿ ಹೋರಾಟ ಅಂತ ಕರೆಸಿಕೊಳ್ಳುವಂಥ ತಿಮರೋಡಿಗೆ ಅಕ್ರಮ ಶಸ್ತ್ರಾಸ್ತ್ರದ ಕಂಟಕ ದಿನದಿನಗೂ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಬಂಧನದ ಭೀತಿಯೂ ಕೂಡ ಆತನಿಗೆ ಎದುರಾಗ್ತಾ ಇದೆ. ಅದಕ್ಕೆ ಭೂಗತನಾಗ್ಬಿಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ. ಆತಂಕದಲ್ಲಿ ತಿಮರೋಡಿ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಅರ್ಜಿಯ ವಜಾ ಆಗಿದೆ. ವಿಚಾರಣೆಗೆ ಬರೋದಕ್ಕೆ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಕೇರ್ಲೆಸ್ ಆಗಿ ಉತ್ತರ ಕೊಡದೇನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದು. ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡಿ ಈಗ ಅದು ಕೂಡ ರಿಜೆಕ್ಟ್ ಆಗಿದೆ. ಪೊಲೀಸರ ನೋಟಿಸ್ಗೆ ಪ್ರತಿಕ್ರಿಯಿಸದೆ ತಿಮರೋಡಿ ಅಜ್ಞಾತವಾಸವನ್ನು ಅನುಭವಿಸ್ತಾ ಇರೋದು, ತಲೆಮರೆಸ್ಕೊಂಡಿರೋದು ಅಂತ ಅರ್ಥ. ಅದು ವಿಚಾರಣೆಗೆ ಹಾಜರಾಗದೇನೆ ಬಂಧನದ ಭೀತಿಯ ಕಾರಣಕ್ಕೆ ನಾಪತ್ತೆಯಾಗಿದ್ದಾನೆ ಆತ. ಕಳೆದ 20 ದಿನಗಳಿಂದ ತಲೆಮರೆಸ್ಕೊಂಡಿದ್ದಾನೆ ತಿಮರೋಡಿ. ಈಗ ಆತನ ಹುಡುಕಾಟದಲ್ಲಿ ಬೆಳ್ತಂಗಡಿ ಪೊಲೀಸರು ಇದ್ದಾರೆ. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಜೊತೆಗೆ ಯಾರಿದ್ದಾರೆ ಎಲ್ಲವೂ ಏನೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಆತನ ಹುಡುಕಾಟದಲ್ಲಿದ್ದಾರೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಬೆಳ್ತಂಗಡಿಯಿಂದ ಲೈವ್ನಲ್ಲಿದ್ದಾರೆ. ರೂಪೇಶ್, ಈಗ ತಿಮರೋಡಿಗನ್ನ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಯಾವ 3 ನೋಟಿಸ್ ಕೊಟ್ಟು ಉತ್ತರ ಕೊಟ್ಟಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಜ್ಞಾತವಾಸವನ್ನ ಮಾಡ್ತಿದ್ದಾನೆ ಅಂತಂದ್ರೆ, ತಲೆಮರೆಸ್ಕೊಂಡಿದ್ದಾನೆ ಅಂತಂತಂದ್ರೆ ಆತ ಎಲ್ಲಿದ್ದಾನೆ, ಜೊತೆಗೆ ಯಾರ ಸಂಪರ್ಕದಲ್ಲಿದ್ದಾನೆ ಏನೂ ಕೂಡ ಗೊತ್ತಾಗಿಲ್ವಾ? ಸದ್ಯದ ಮಟ್ಟಿಗೆ ಏನೇನಿದೆ ಅಪ್ಡೇಟ್ಸ್? ಶರತ್, ಇಲ್ಲಿ ತಿಮರೋಡಿ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ತಿಮರೋಡಿ ವಿರುದ್ಧ ಇನ್ನೊಂದು ಪ್ರಕರಣ ದಾಖಲಾಗಿದೆ, ಅಕ್ರಮ ಶಸ್ತ್ರಾಸ್ತ್ರವನ್ನು ಇಟ್ಟುಕೊಂಡಿದ್ದು. ಯಾಕಂತ ಹೇಳಿದ್ರೆ ಮಹಾಜರ್ ವೇಳೆಯಲ್ಲಿ ಒಟ್ಟಾರೆಯಾಗಿ 42 ವಸ್ತುಗಳು ಪತ್ತೆಯಾಗಿದ್ದು. ಇದರಲ್ಲಿ ಪ್ರಮುಖವಾಗಿ 2 ತಲವಾರುಗಳು, 1 ಬಂದೂಕು ಪತ್ತೆಯಾಗಿದೆ. ತಲವಾರು ಯಾಕೆ ಬೇಕು, ಬಂದೂಕು ಯಾಕೆ ಬೇಕು, ಅದನ್ನು ಯಾಕೆ ಬಳಸಿದ್ದಾರೆ ಅಂತೇಳಿ ಪೊಲೀಸರು ಸಹಜವಾಗಿ ಡೌಟ್ ಬಂತು. ಹೀಗಾಗಿ ಇದೇ ಕಾರಣಕ್ಕೋಸ್ಕರವಾಗಿ ಈ ಮಾರಕಾಸ್ತ್ರಗಳು ಸಿಕ್ಕಿದೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಅದೇ SIT SP ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಪ್ರಕರಣ ಸಂಬಂಧಪಟ್ಟಂತೆ 2 ನೋಟಿಸ್ ಕೊಡ್ತಾರೆ, ಆಗಲೂ ಕೂಡ ಇಲ್ಲಿ ವಿಚಾರಣೆಗೆ ಹಾಜರಾಗೋದಿಲ್ಲ. ಅದಾದ ಬಳಿಕವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಲ್ಲಿಕೆ ಆಗುತ್ತೆ. ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ವಜಾಗೊಂಡಿದ್ದು. ಅದಾದ ಬಳಿಕ ಇನ್ನೊಂದು ನೋಟಿಸನ್ನು ಕೊಡ್ತಾರೆ ಪೊಲೀಸರು, ವಿಚಾರಣೆಗೆ ಹಾಜರಾಗಿ ಅಂತೇಳಿ. ತಿಮರೋಡಿ ವಿಚಾರಣೆಗೆ ಹಾಜರಾಗೋದಿಲ್ಲ. ಈಗ ಗೊತ್ತಾಗ್ತಾ ಇದೆ 20 ದಿನಗಳಿಂದ, ಕಳೆದ 21 ದಿನಗಳಿಂದ ತಿಮರೋಡಿ ಎಲ್ಲಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಮುಂಬೈಯಲ್ಲಿ ಅಜ್ಞಾತವಾಗಿ ಕುಳಿತುಕೊಂಡಿದ್ದಾರೆ ಅಥವಾ ಇಲ್ಲಿ ಅಡಗಿ ಕೂತ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಪೊಲೀಸ್ನವರು ಈಗ ಹುಡುಕಾಟವನ್ನು ಜೋರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಕ್ರಮ ಶಸ್ತ್ರಾಸ್ತ್ರ ಸಿಕ್ತು, ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಯಾಕಂತ ಹೇಳಿದ್ರೆ ಇದೀಗ ಶಸ್ತ್ರಾಸ್ತ್ರ ಸಿಕ್ಕಿದೆಯಲ್ಲ, ಅದನ್ನು ಯಾಕೆ ಬಳಸಿದ್ರು, ಯಾಕೆ ಇಟ್ಕೊಳ್ಬೇಕು, ಒಬ್ಬ ಮನುಷ್ಯನಿಗೆ ತಲವಾರು ಯಾಕೆ ಬೇಕಾಗುತ್ತೆ? ಈಗ ಓಕೆ, ಏನಾದರೂ ಕೃಷಿ ಇದಾದರೆ ಅದು ಕತ್ತಿಗಳನ್ನ ಇಟ್ಕೊಳ್ತಾರೆ, ಅದು ತಲವಾರನ್ನೇ ಯಾಕೆ ಇಟ್ಕೊಳ್ಬೇಕಿತ್ತು? 2 ತಲವಾರುಗಳು ಇಟ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಬಂದೂಕನ್ನು ಇಟ್ಕೊಂಡಿದ್ದಾರೆ. ಬಂದೂಕು ಸಂಬಂಧಪಟ್ಟಂತೆ ಲೈಸೆನ್ಸನ್ನು ಇಟ್ಕೊಳ್ಬೇಕಾಗುತ್ತೆ. ಹೀಗಾಗಿ ಲೈಸೆನ್ಸನ್ನು ತಗೊಂಡು ಬನ್ನಿ ಅಂತ ಕೇಳಿದಾಗ ಆ ಲೈಸೆನ್ಸ್ ಕೂಡ ಇರೋದಿಲ್ಲ. ಹೀಗಾಗಿ ಪೊಲೀಸ್ನವರು ಅವ್ರನ್ನ ಬಂಧಿಸಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮೊದಲು ವಿಚಾರಣೆಗೆ ಬನ್ನಿ ಅಂತಿದ್ದಾರೆ, ಹಿಂದೆನೂ ಕೂಡ ವಿಚಾರಣೆಗೆ ಬನ್ನಿ ಅಂತಲೇ ಕರ್ಕೊಂಡು ಹೋಗಿದ್ರು ಇಲ್ಲಿ ಬ್ರಹ್ಮವರ ಪೊಲೀಸರು. ಅದಾದ ಬಳಿಕ ಬಂಧನ ಮಾಡಿದ್ರು. ಅದೇ ರೀತಿಯಾಗಿ ಆತಂಕ, ಭಯ ತಿಮರೋಡಿಯನ್ನು ಕಾಡ್ತಾ ಇದೆ. ಹೀಗಾಗಿ ತಿಮರೋಡಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಈಗ ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿರೋದ್ರಿಂದ ಮತ್ತಷ್ಟು ಸಂಕಷ್ಟ. ಯಾವುದೇ ಕ್ಷಣೆಯಲ್ಲೂ ಕೂಡ ತಿಮರೋಡಿಯನ್ನು ಬಂಧಿಸಬಹುದು ಅಂತೇಳಿ ಈಗ ಡೌಟ್ಗಳು ಎದುರಾಗ್ತಾ ಇದೆ. ಹೀಗಾಗಿ ತಿಮರೋಡಿ ಇಲ್ಲಿಗ ಅಡಗಿ ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.